ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗರಪ್ಪ. ಇವತ್ತು ಫೋಕಸ್ ಟಿವಿ ಜೊತೆ ವಿನಯ್ ಸರ್ ಮಾತಾಡಲಿ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಮೊದಲಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್. ರಾಮಾಯಣ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ, ನಮ್ಮ ಆಡಿಯನ್ಸ್ ಸಮೇತ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ಗ್ರಾಮೀಣ ಈಗ ಮೊನ್ನೆ 2 ವೀಕ್ಸ್ ಬ್ಯಾಕ್ ರಿಲೀಸ್ ಆಗಿ ತುಂಬ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ. ಅದನ್ನ ನೋಡಿ ತುಂಬ ಖುಷಿಯಾಗುತ್ತೆ. ಸರ್, ಈಗ ಹಳ್ಳಿ ಮನೆಗಳಲ್ಲೆಲ್ಲ ಹೋಗಿ ಒಂಥರ ಶೂಟ್ ಮಾಡ್ದಂಗಿದೆ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋ? ಇಲ್ಲ, ಆ ಎಕ್ಸ್ಪೀರಿಯೆನ್ಸ್ ನಂಗೆ ಚಿಕ್ಕ ವಯಸ್ಸಿಂದನೂ ಇದೆ. ತುಂಬ ವರ್ಷದಿಂದ ಈ ಥರ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಹೋಗಿದ್ದೀನಿ, ಎಲ್ಲ ಕಡೆಯೂ ಊಟ ಮಾಡಿದ್ದೀನಿ, ಎಲ್ಲ ಕಡೆಯೂ ನನ್ನ ಫ್ರೆಂಡ್ಸ್ ಜೊತೆ ಓಡಾಡಿದ್ದೀನಿ. ಸೊ ಅದೇನು ಹೊಸ ಥರ ಏನು ಅನಿಸಿಲ್ಲ. ಬಟ್ ಆ ಎಕ್ಸ್ಪೀರಿಯೆನ್ಸ್ನ ತಿರ್ಗಾ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಓಕೆ ಸರ್, ಈಗ ವಂದಿತ್ ಅವರು ಹೊಸ ಕೆಫೆ ಓಪನ್ ಮಾಡಿದ್ದಾರೆ. ಸೊ ನಿಮ್ಮಿಂದ ಏನಾದರೂ ಕೇಳಿದುಂಟಾ, ಮಾಡಿದುಂಟಾ ಅಂತ ಹೇಳುವಂಥದ್ದು, ನೀವೆಲ್ಲ ಎಷ್ಟು ಖುಷಿ ಆಗಿದ್ದೀರಾ ಅನ್ನುವಂಥದ್ದಕ್ಕೆ? ಎಲ್ಲರಿಗೂ ತುಂಬ ಖುಷಿಯಾಗಿದೆ. ವಂದಿತ ಹೊಸ ಒಂದು ಕೆಫೆ ಅಲ್ಲ, ಅದು ಅಂದರೆ ಆರ್ಡರ್ಸ್, ಅಂದರೆ ಯಾರು ಬೇಕಾದ್ರೂ ಆರ್ಡರ್ ಮಾಡ್ಬೋದು, ಅವರು ಬೇಕ್ ಮಾಡಿ ಕಳಿಸ್ತಾರೆ. ಸೊ ಇದು ಅವಳದೇ ಅಂತ ಒಂದು ಇನಿಷಿಯೇಟಿವ್. ಸೊ ಯಾರು ಹೆಲ್ಪ್ ಇಲ್ಲದೇ ಅವಳಿಗೆ ಅನಿಸಿ ಮಾಡಿರೋದು. ಸರ್, ಆ್ಯಕ್ಚುಲಿ ಇದು ಅಪ್ಪು ಸರ್ದೊಂದು ಕನಸಾಗಿತ್ತು ಆ್ಯಕ್ಚುಲಿ ಇದನ್ನೆಲ್ಲ ಮಾಡಬೇಕು ಅಂತ. ಸೊ ಈಗ ವಂದಿತ್ ಅವ್ರು ಮಾಡಿದ್ದಾರೆ. ಸೊ ಎಷ್ಟು ಖುಷಿಯಾಗಿದೆ. ಆ ಬೇಕಲ್ಲಿ ನೀವೇನೆಲ್ಲ ಟೇಸ್ಟ್ ಮಾಡಿದ್ದೀರಾ ಅನ್ನುವಂಥದ್ದು ಸರ್? ನಾನು ಚಿಕ್ಕ ವಯಸ್ಸಿಂದನೂ ಮಾಡಿಕೊಡ್ತೆ, ತುಂಬ ವರ್ಷಗಳಿಂದನೂ ಯಾವಾಗಲೂ ಅವಳು ಬೇಕ್ ಮಾಡ್ತಿದ್ಲು. ಆವಾಗಿಂದನೂ ತುಂಬ ಟೇಸ್ಟ್ ಮಾಡಿದ್ದೀನಿ. ಅವಳೆಲ್ಲ ಡಿಶಸ್ ನನಗೆ ತುಂಬ ಇಷ್ಟ. ಈಗ ವಂದಿತ್ ಅವರು ಮೊನ್ನೆ ಒಂದು ಡಿಶ್ ಮಾಡಿದರು, ಅದು ನೀವೆಲ್ಲ ತಿನ್ನೋ ಫೋಟೋ ಒಂದು ವೈರಲ್ ಆಗಿರುತ್ತೆ. ಏನೆಲ್ಲ ಕಾಮೆಂಟ್ ಮಾಡಿದ್ರಿ ಟೇಸ್ಟ್ ನೋಡಿ ಅನ್ನುವಂಥದ್ದು? ಅದೇ ಹೇಳ್ತಾಯಿದ್ದೆನಲ್ಲ, ಚಿಕ್ಕ ವಯಸ್ಸಿಂದನೂ ತಿಂತಾನೆ ಇದ್ದೀನಿ. ಚಿಕ್ಕ ವಯಸ್ಸಿಂದನೂ ಸಾಕಷ್ಟು ಹೇಳ್ತು. ಮಾಡೋ ಡಿಶ್ ಎಲ್ಲ ತುಂಬ ಇಷ್ಟ, ನನಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಮೊನ್ನೆ ಗ್ರಾಮಾಯಣದಲ್ಲಿ ನಿಮಗೆ ಒಳ್ಳೆ ವಿಶ್ ಕೊಟ್ಟರು ವಂದಿತ್ ಅವರು. ಸೊ ಅವ್ರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು, ಎಷ್ಟು ಖುಷಿ ಕೊಡ್ತು ನಿಮಗೆ ಅನ್ನುವಂಥದ್ದು? ಅದೇ ತುಂಬ ಖುಷಿ ಆಯಿತು. ಅವಳು ನನ್ನ ಪ್ರತಿಯೊಂದು ಸಿನಿಮಾನೂ ನೋಡ್ತಾಳೆ. ಸೊ ಅವಳ ರಿಯಾಕ್ಷನ್ಗೆ ಯಾವಾಗಲೂ ಕಾಯ್ತಾ ಇರ್ತೀನಿ. ಸೊ ಅವಳು ನೋಡಿ ಏನು ಹೇಳ್ತಾನೆ ಅಂತ ತಿಳ್ಕೊಳಕ್ಕೆ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ತುಂಬ ಹಾನೆಸ್ಟ್ ರಿಪ್ಲೈ ಕೊಡ್ತಾಳೆ ಯಾವಾಗಲೂ. ಸೊ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸಿಟಿ ಲೈಫ್ ಸಿನಿಮಾ ಬರ್ತಾ ಇದೆ, ಆಡಿಯನ್ಸಿಗೆ ಅಂದ್ರೆ ಹೇಳ್ತೀರಾ ಅನ್ನುವಂಥದ್ದು? ಸಿಟಿ ಲೈಟ್ಸ್ ಇನ್ನೂ ಒಂದಷ್ಟು ಸಾಂಗ್ಗಳು ಬರೋದಿದೆ. ಸೊ ಆ ಸಾಂಗ್ಗಳು ಆದ ತಕ್ಷಣ ಆದಷ್ಟು ಬೇಗ ಸಿನಿಮಾ ತೋರಿಸ್ತೀನಿ. ಯಾವಾಗ ರೆಡಿಯಾಗಿದ್ರೆ ಸರ್ ಸಿನಿಮಾ ತೋರಿಸ್ಲಿಕ್ಕೆ? ಸಿನಿಮಾ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಸಾಂಗ್ಸ್ಗಳಾದ ತಕ್ಷಣ ರಿಲೀಸ್ ಡೇಟ್ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇಷ್ಟಾಗಿತ್ತು ವಿನಯ್ ರಾಜ್ಕುಮಾರ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ಕ್ಯಾಮ್ರಾಮನ್ ಅಸ್ಲಂ ಜೊತೆ ಪೂಜಾ ಗರಪ್ಪ, ಬೆಂಗಳೂರು.